शन्न इंद्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्मासि तद्वक्तारमावीत आवीन्माम् ओम शांति 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 सहनो भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ओम शांति शांति शांतिः तस्माज्जातं जगत्सर्वं यस्मिन्नेव प्रलीयते येनेदन्धार्यते चैव तस्मै ज्ञानात्मने नमः मे गुरुभ्यः पूर्वं पदवाक्यप्रमाणतः या शाखाः सर्ववेदान्तास्तान् नित्यं प्रणतोऽस्म्यहम् ैतिहारस्य मयाचार्यप्रसादतः चर्चेनां हे व्याख्येयं संपरीयते ಹಿರಣ್ಯ ಗರ್ಭ ಅಂದ್ರೆ ಸ್ವಲ್ಪ ಕರೆಕ್ಟ್ ಆಗಿ ಹೇಳಿ ಗುರುಗಳೇ. ನನ್ಗೆ ಅರ್ಥ ಆಗಿದೆ ಅನ್ಸುತ್ತೆ, ಬಟ್ ನಿಮ್ ಕಡೆಯಿಂದ ಕರೆಕ್ಟ್ ಆಗಿ ಅರ್ಥ ಮಾಡಿ. ಅಲ್ಲ, ಹಿರಣ್ಯ ಗರ್ಭ ಅಂದ್ರೆ ಇಲ್ಲಿಂದ 7ನೇ ಲೋಕ ಸತ್ಯಲೋಕ ಅಂತ ನಾವು ಹೇಳ್ತೀವಲ್ಲ, ಇದು ಭುವಃ ಸ್ವಃ ಮಹಾ ಜನಃ ತಪಃ ಸತ್ಯಲೋಕ ಅಂತ ಹೇಳಿ ಪುರಾಣ ಪ್ರಸಿದ್ಧ ಆಗಿದೆ. ಅದನ್ನ ನಮ್ಮ ವೇದದಲ್ಲಿ ಬ್ರಹ್ಮಲೋಕ. ಹಿರಣ್ಯ ಗರ್ಭ ಅಂದ್ರೆ ಸಮಷ್ಟಿ ಮನೋಭಿಮಾನಿ, ಸಮಷ್ಟಿ ಪ್ರಾಣಾಭಿಮಾನಿ, ಸಮಷ್ಟಿ ವೇದಾರ್ಥಾಭಿಮಾನಿ ದೇವತೆ. ನಮ್ಮ ಎಲ್ಲರೂ ಸ್ವಲ್ಪ ಪ್ರಾಣ ಇದೆಯಲ್ಲ, ನಿಮ್ಮಲ್ಲಿ ಅವರಲ್ಲಿ ಇವರಲ್ಲಿ ಜಗತ್ತು ಪಶು ಪಕ್ಷಿ ಕೀಟ ಮನುಷ್ಯರು ದೇವತೆ ಗಂಧರ್ವರು ಕಿನ್ನರು ಅಂತ ಎಷ್ಟು ಜೀವರಾಶಿಗಳಿದಾರೋ ಎಲ್ಲಾ ಪ್ರಾಣವನ್ನು ಉಂಡೆಯಾಗಿ ತೆಗೆದುಕೊಂಡ್ರೆ ಅದು ಆ ಕಲ್ಪನೆ ಮಾಡ್ಕೊಳ್ಳಿ. ಎಲ್ಲಾ ಪ್ರಾಣವನ್ನು ಉಂಡೆಯಾಗಿ ತೆಗೆದುಕೊಂಡ್ರೆ ಅದು ನಾನು ಅಂತ ಅಭಿಮಾನ ಪಟ್ಕೊಂಡಂತಹ ದೇವತೆ. ಹಾಗೆ ಎಲ್ಲಾ ಮನಸ್ಸನ್ನು ಅಂದ್ರೆ ನಿಮ್ಮ ಮನಸ್ಸು ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಎಷ್ಟು ಜನ ಮನಸ್ಸುಳ್ಳವರಾಗಿದ್ದಾರೋ ಆ ಎಲ್ಲಾ ಮನಸ್ಸನ್ನು ಉಂಡೆಯಾಗಿ ತೆಗೆದುಕೊಂಡು ಅದ್ರಲ್ಲಿ ನಾನು ಅಂತ ಅಭಿಮಾನ ಪಟ್ಕೊಂಡಂತಹ ಸಮಷ್ಟಿ ದೇವತೆಗೆ ಹಿರಣ್ಯ ಗರ್ಭ ಅಂತ. ಬಂಗಾರದಂತೆ ಸ್ವಯಂ ಪ್ರಕಾಶನಾಗಿರ್ತಕ್ಕಂತಹ ದೇವತೆ ಅಂತ ಅರ್ಥ. ಹಿರಣ್ಯಮಿವ ಸ್ವಯಂ ಜ್ಯೋತಿ ಸ್ವರೂಪನಾದಂತಹ ಗರ್ಭ ಅಂದ್ರೆ ಆ ಸ್ವರೂಪದವನು ಅಂತ. ಸೂಕ್ಷ್ಮ ಶರೀರ ಅಂತೀವಲ್ಲ, ಅದ್ರಲ್ಲಿರೋ ಅಭಿಮಾನ ಸಮಷ್ಟಿ ಸೂಕ್ಷ್ಮ ಶರೀರಕ್ಕೆ ಅಭಿಮಾನ ಪಡ್ಕೊಂಡು ಒಬ್ಬೊಬ್ಬರ ಸಮಷ್ಟಿ ಸೂಕ್ಷ್ಮ ಶರೀರ ಅಲ್ಲ, ಅದು ಒಬ್ಬೊಬ್ಬರದು ಲಿಂಗ ಶರೀರ ಆಗುತ್ತೆ. ಸಮಷ್ಟಿ ಸೂಕ್ಷ್ಮ ಶರೀರ ಅಂತ ತಗೊಂಡ್ಬಿಡಿ, ಇಡೀ ಯೂನಿವರ್ಸಲ್ ಆಗಿರ್ತಕ್ಕಂಥ ಸೂಕ್ಷ್ಮ ಶರೀರ ಅಂತ ತಗೊಂಡ್ರೆ ಆ ಶರೀರದಲ್ಲಿ ನಾನು ಅಭಿಮಾನ ಪಟ್ಕೊಂಡ ದೇವತೆಗೆ ಹಿರಣ್ಯ ಗರ್ಭ ಅನ್ಸುತ್ತೆ. ಅವನು ಒಂದು ರೀತಿ ವ್ಯಾಕೃತ ಪ್ರಪಂಚಕ್ಕೆ ಒಂದು ಸುಪ್ರೀಂ, ಅವನು ರಾಷ್ಟ್ರಪತಿ ಇದ್ದಾಗೆ ಅವನು. ಈಶ್ವರ ಬರೋದು ಹಿರಣ್ಯ ಗರ್ಭದ ಮೇಲೆ ನಿಜ ಅಂದ್ರೆ, ಯಾಕಂದ್ರೆ ಅವನನ್ನೇ ಈಶ್ವರ ಅಂತ ಹೇಳ್ತಾರೆ. ಅದೇ ಕನ್ಫ್ಯೂಸಿಂಗ್ ಆಗೋದು ಯಾವಾಗಲೂ. ಸಂದರ್ಭಾಂಶ ಅರ್ಥ ಏನ್ ಮಾಡಕ್ಕಾಗಲ್ಲ. ಅದು ಉಪದೇಶ ಮಾಡುವಾಗ ಅವನನ್ನೇ ಈಶ್ವರ ಹೇಳೋದು ಉಂಟು, ಪರಮಾತ್ಮನ ನಿರ್ಗುಣ ತತ್ವವನ್ನು ಈಶ್ವರ ಅಂತ ಹೇಳೋದು ಉಂಟು. ಎರಡು ತರವಾಗಿ ಹೇಳ್ತಾರೆ. ಈಶ್ವರ ಸರ್ವಭೂತಾನಾಂ ಹೃದಯ ಅರ್ಜುನ ತಿಷ್ಠತಿ ಭ್ರಾಮಿಯನ್ ಸರ್ವಭೂತಾನಿ ಎಂತಾರೂಢಾನಿ ಮಾಲ. ಈಶ್ವರನೇ ನಾರಾಯಣನೇ ಸಾಕ್ಷಾತ್ ನಿರ್ಗುಣ ತತ್ವವನ್ನೇ ಈಶ್ವರ ಅಂತ ಇದ್ದಾರೆ. ಆಮೇಲೆ ಇದು ಮಾಂಡುಕ್ಯದಲ್ಲಿ ನಾವು ಕಲಿಬೇಕಾಗಿರೋದು ಮೇನ್ ಆಗಿ ಆ ಸಾಕ್ಷಿ ತತ್ವದಿಂದ ಎಲ್ಲ ಲೋಕವನ್ನ ಸಾಕ್ಷಿ ತತ್ವದಿಂದ ನೋಡ್ತಾ ಇರು ಯಾವಾಗ್ಲೂ ಅಂತ ಮೇನ್ ಆಗಿ. ಸಾಕ್ಷಿ ಆ ರೂಪದಿಂದ ನಾನು ಇರ್ತಕ್ಕವನು ಅಂತ ಹೇಳಿ ತನ್ನನ್ನ ಆ ರೂಪ ಉಳಿಸ್ಕೊಂಡು ಎಲ್ಲವನ್ನೂ ಆಬ್ಜೆಕ್ಟ್ ಮಾಡ್ಕೊಂಡು ಎಲ್ಲಕ್ಕೂ ಸಬ್ಜೆಕ್ಟ್ ಆಗಿರೋ ಸ್ವರೂಪದಲ್ಲಿ ನೆಲೆ ನಿಂತು ಅದೇ ತಾನು ಅಂತ ತಿಳ್ಕೊಬೇಕು. ಕಾನ್ಸ್ಟೆಂಟ್ ಆಗಿ ಅದು ಇಟ್ಕೋಬೇಕು ಮನಸ್ಸಲ್ಲಿ. ಅದಿದೆ ಕಾನ್ಸ್ಟೆಂಟ್ ಆಗಿ. ನಮ್ ಮನಸ್ಸು ಬುದ್ಧಿ ಜಾರ್ ಬಿಟ್ಟು ಪ್ರಪಂಚಕ್ಕೆ ಬರ್ತಾ ಇದೆ, ಅದನ್ನ ಕಾನ್ಸ್ಟೆಂಟ್ ನೀನು ಮಾಡ್ಬೇಕಾಗಿಲ್ಲ. ಅದು ಕಾನ್ಸ್ಟೆಂಟ್ ಆಗೇ ಇರೋ ತತ್ವ ಅದು. ಅದೇ ನನ್ನ ನಿಜವಾದ ರೂಪ, ನನ್ನ ಈ ಉಪಾಧಿ ರೂಪ ನಂದಲ್ಲ ಅಂತ ಬಿಟ್ಕೊಂಡು ಆ ರೂಪದಿಂದ ನೀವು ಸೆಟ್ ಆಗ್ಬೇಕು ಅಷ್ಟೇ. ಅದಿರೋದೇ ಅದನ್ನು ನೀವು ಯಾವ್ದನ್ನ ತಪ್ಪಿಕೊಂಡಿದೋ ಅದನ್ನು ತಪ್ಪಿಗೆ ಬಿಟ್ಟು ಆ ರೂಪ. ನಾನು ಏನ್ ಶಬ್ದ ಹೇಳಿದ್ರೆ ಸ್ವಲ್ಪ ತಪ್ಪಾಗತ್ತೆ. ಅದು ಇದನ್ನ ಬಿಡ್ಬೇಕು ಅನ್ನೋ ಒಂದು ಅವಿದ್ಯೆ ಇರುವವರಿಗೆ ಅದನ್ನು ಒಪ್ಕೋಬಹುದು. ಈ ಉಪಾಧಿಗಳನ್ನ ದೇಹೇಂದ್ರಿಯ ಮನೋಬುದ್ಧಿ ನಾನು ಅಂದ್ಕೊಂಡು ನಾನು ಉಪಮ ಅನುಪಮ, ನಾನು ಇಂಥವ್ರ ಮಗಳು, ಇಂಥವ್ರ ತಾಯಿ, ಇಂಥವ್ರ ಏನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದೆಲ್ಲ ಈ ಉಪಾಧಿಯಿಂದ ಬಂದದ್ದು. ಇದನ್ನೆಲ್ಲಕ್ಕೂ ನಾವು ಸಾಕ್ಷಿಯಾಗಿರುವ ಚಿನ್ಮಾತ್ಮನು ಸನ್ಮಾತ್ಮನು ಅದ್ವಿತೀಯನು ಅಂತ ಹೇಳಿ ಆ ಅನುಭವದಲ್ಲಿ ಸೆಟ್ಲ್ ಆಗೋದೆ ಅದನ್ನೆಲ್ಲೇ ನಿಮ್ಮ ಅದ್ವೈತ ಸ್ವರೂಪ. ಅದು ಯಾವ ಭಾಷೆದಾಗ ಮಜ್ಜಾಗಿತ್ತು
ಅಥವಾ ಯಹವ 151 ಅದು ಅದರಲ್ಲಿ. ಅಥವಾ ಯಹ ನಾಸ್ತಿ ಅಸ್ತಿ ಬ್ರಹ್ಮ ಇತಿ ಮನ್ಯತೆ ಸಹ ಸರ್ವಸ್ಯೈವ ಸನ್ಮಾರ್ಗಸ್ಯ ವರ್ಣಾಶ್ರಮಾದಿ ವ್ಯವಸ್ಥಾ ಲಕ್ಷಣಸ್ಯ ಅಶ್ರದ್ಧಾನತೆಯಾ ನಾಸ್ತಿತ್ವಂ ಪ್ರತಿಪದ್ಯತೆ. ಇಲ್ಲಿಗೆ ಎರಡನೇ ಅರ್ಥ ಮಾಡ್ತಿದ್ದಾರೆ. ಅಸನ್ನೇವ ಸ ಭವತಿ ಅಸದ್ಬ್ರಹ್ಮೇತಿ ವೇದ ಚೇತ್ ಒಂದು. ಇವಾಗ ಯಾವಾತನು ಬ್ರಹ್ಮ ನಾಸ್ತಿ, ಬ್ರಹ್ಮ ಅನ್ನುವಂಥದ್ದಿಲ್ಲ, ಅದು ಸುಮ್ಮನೆ ಕಲ್ಪನೆ, ಅದು ಸುಮ್ಮನೆ ಒಂದು ಇದೇ ಮನೋಲೋಕವೇ ಹೊರತು ಅದರ ಅರ್ಥ ಇಲ್ಲ ಅಂಥೇಳಿ ಯಾರು ಅಂದ್ಕೊಳ್ತಾನೋ ಅವನು ಬ್ರಹ್ಮವನ್ನೇ ಇಲ್ಲ ಅಂತ ಅಂದ್ಕೊಂಡವನಾಗ್ಬಿಟ್ರೆ ಸನ್ಮಾರ್ಗಕ್ಕೆ ಅವನು ಕೊಟ್ಟಂಗಾಯ್ತು. ಸಮಸ್ತ ವರ್ಣಾಶ್ರಮಾದಿ ವ್ಯವಸ್ಥಾರೂಪವಾದ ಸನ್ಮಾರ್ಗವನ್ನೇ ಅವನು ಅಶ್ರದ್ಧೆಯಿಂದ, ನಂಬಿಕೆ ಇಲ್ಲದೇನೆಯೇ ಅವುಗಳ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ವರ್ಣಾಶ್ರಮ ಕಿತ್ತಾಕ್ಬಿಡ್ತಾನೆ, ಯಾವುದೇ ವ್ಯವಸ್ಥೆನೂ ಒಪ್ಕೊಳ್ಳೋದಿಲ್ಲ. ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಇಂದ್ರಿಯಕ್ಕೆ ಏನೇನು ಬೇಕು ಅನ್ಸುತ್ತೋ ಅದನ್ನು ಅನುಭವಿಸು, ಮಜಾ ಮಾಡು, ತಿನ್ನು, ಕುಡಿ, ಮಜಾ ಮಾಡು, ಇಷ್ಟೇ. ಇದನ್ನು ನೀನು ಕಳ್ಕೊಂಡ್ರೆ ಅನ್ಯಾಯವಾಗಿ ನಿಮ್ಗೆ ಕೊಟ್ಟು ಜನ್ಮ ದಂಡ ಆಗುತ್ತೆ ಅಂತ. ಆ ರೀತಿ ಒಳ್ಳೊಳ್ಳೆ ಕಣ್ಣಿಗೆ ಸುಖವನ್ನು ಕೊಡೋದನ್ನು ನೋಡು, ಹಾಗೆ ನಾಲಿಗೆಗೆ ಸುಖವನ್ನು ಕೊಡೋದನ್ನು ತಿನ್ನು, ಒಳ್ಳೆ ಚರ್ಮ ಸುಖ ಕೊಡೋದನ್ನು ಮುಟ್ಟು ಅನುಭವಿಸು. ಇಷ್ಟೇ ಇಂದ್ರಿಯ ಸುಖಕ್ಕೆ ಜೋತ್ ಬೀಳ್ತಾನೆ ಹೊರತು ಪರಮಾರ್ಥ ತತ್ವ ಒಂದಿದೆ, ಅದನ್ನು ನಾನು ಕಂಡ್ಕೋಬೇಕು, ಅದಕ್ಕಾಗಿ ನನ್ನ ಜೀವನ ರೂಢಿಸ್ಕೋಬೇಕು ಅಂತ ಅನ್ಕೊಳ್ಳೋದೇ ಇಲ್ಲ. ವರ್ಣಾಶ್ರಮ ವ್ಯವಸ್ಥೆನೇ ಕಿತ್ತಾಕ್ಬಿಡ್ತಾನೆ, ಅದರ ಮೇಲೆ ನಿಂತಿರುವಂತಹ ಮಾರ್ಗಗಳನ್ನು ತಳ್ಳಿ ಹಾಕ್ಬಿಡ್ತಾನೆ. ಆ ವರ್ಣಾಶ್ರಮ ವ್ಯವಸ್ಥೆಗೆ ತಕ್ಕಂತಹ ವೇದಾಧ್ಯಯನ, ಅಗ್ನಿಹೋತ್ರಾದಿ ಕರ್ಮಗಳಾಗಲಿ, ಶಮದವಾದಿ ಗುಣಗಳಾಗಲಿ, ಯಾರ್ಯಾರು ಏನೇನು ನಡವಳಿಕೆಯನ್ನು ಹೇಳಿದ್ದಾರೆ ಅದ್ಯಾವುದನ್ನು ನಂಬ್ಕೊಳ್ಳೋದಿಲ್ಲ, ಒಪ್ಕೊಳ್ಳೋದಿಲ್ಲ. ಪೂರ್ತಿ ಆ ವೇದೋಕ್ತವಾದಂತಹ ಮಾರ್ಗಕ್ಕೆ ಅವನು ಅಡ್ಡಗಲ್ ಹಾಕ್ಬಿಡ್ತಾನೆ. ಅದಕ್ಕೆ ಬ್ರಹ್ಮವನ್ನು ಇಲ್ಲ ಅಂತ ಅನ್ಕೊಂಡವನು ಬರೀ ಬ್ರಹ್ಮ ಇಲ್ಲ ಅಂತ ಅಷ್ಟಕ್ಕೆ ನಿಂತ್ಕೊಳ್ಳಲ್ಲ. ಸನ್ಮಾರ್ಗಕ್ಕೆ, ವರ್ಣಾಶ್ರಮಾದಿ ವ್ಯವಸ್ಥಾರೂಪವಾದ ಮಾರ್ಗಕ್ಕೆ ಅಶ್ರದ್ಧಾಂತಿಯನ್ನು ಹೊಂದಿದವನಾಗಿ ಅದರಲ್ಲೇ ನಾಸ್ತಿತ್ವವನ್ನು ಪಡ್ಕೊಂಡ್ಬಿಡ್ತಾನೆ. ಅದಿಲ್ವೇ ಇಲ್ಲ, ಸುಮ್ಮನೆ ಇವ್ರು ಕಲ್ಪನೆ ಮಾಡ್ಕೊಂಡ್ಬಿಟ್ಟು ಜನರಲ್ಲಿರೋ ದುಡ್ಡನ್ನು ಕಸ್ಕೊಳ್ಳೋಕೆ ಇವ್ರು ಪ್ಲಾನ್ ಮಾಡಿದ್ದಾರೆ. ನಮ್ಮ ಹತ್ರ ದುಡ್ಡಿದೆ, ನಮ್ಮ ಹತ್ರ ದುಡ್ಡಿರೋದನ್ನ ಕಳ್ಳರು ಹೊಡೆದು ಬಡ್ದು ಕಳ್ದು ಕಿಸ್ಕೊತಾರೆ, ಅದ ರಾತ್ರಿ ಹೊತ್ತು ಗೊತ್ತಿದ್ದೆ ಬಂದು ಕಸ್ಕೊಂಡು ಹೋಗ್ತಾರೆ. ಈ ಪುರೋಹಿತರು ಏನ್ ಮಾಡ್ತಾರೆ, ಬ್ರಹ್ಮ ಅನ್ನುವ ಕಲ್ಪನೆ ಮಾಡಿಬಿಟ್ಟು ನಿಮಗೆ ಈ ಆ ಮಾರ್ಗ ಸಾಧನವಾಗಿರೋದ್ರಿಂದ ಅದನ್ನು ಅವನು ಅಶ್ರದ್ಧೆಯಿಂದ ತೆಗೆದುಹಾಕ್ಬಿಡ್ತಾನೆ, ಕಿತ್ತಾಕ್ಬಿಡ್ತಾನೆ, ನಂಬ್ಕೊಳ್ಳೋದೇ ಇಲ್ಲ, ಒಪ್ಕೊಳ್ಳೋದೇ ಇಲ್ಲ. ಅತಃ ನಾಸ್ತಿಕ ಸಹ ಅಸನ್ ಅಸಾಧು ಉಚ್ಯತೆ ಲೋಕೆ. ಅದರಿಂದ ಅವನ ಅಸನ್ನೇವ ಸ ಭವತಿ ಅಂದ್ರೆ ಮೊದಲು ಇಲ್ಲ ಅಂತ ಆಗ್ತಾನೆ ಅಂತಂದು, ಇವಾಗ ದುಷ್ಟ ಅಂತ ಅನಿಸ್ಕೊಳ್ತಾನೆ ಅಂತ ಅರ್ಥ ಮಾಡ್ತಿದ್ದಾರೆ. ಮೊದಲು ಪುರುಷಾರ್ಥಕ್ಕೆ ಅಯೋಗ್ಯನಾಗುತ್ತಾನೆ ಅಂತ ಅರ್ಥ ಮಾಡಿದ್ರು. ಈಗ ನಮ್ಮ ತಂದೆ ಹೇಳ್ತಿದ್ರು, ಮನುಷ್ಯ ನಾಸ್ತಿಕನಾಗ್ಬಿಟ್ರೆ ಕ್ರೂರ ಪ್ರಾಣಿಗಿಂತಲೂ ಕಡೆ ಆಗ್ತಾನೆ ಅಂತ. ಪ್ರಾಣಿ ಇದೆಯಲ್ಲ, ಈ ಹುಲಿ, ತೋಳ, ಸಿಂಹ, ಇದು ಇದೆಯಲ್ಲ, ಅವುಗಳು ಹೊಟ್ಟೆ ಹಸಿದಾಗ ಮಾತ್ರ ಇನ್ನೊಂದು ಪ್ರಾಣಿನ ಸಾಯಿಸ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಳುತ್ತೆ. ಹೊಟ್ಟೆ ತುಂಬಿದ ಮೇಲೆ ಪಕ್ಕದಲ್ಲೇ ಓಡಾಡ್ತಿದ್ರು ಜಿಂಕೆ, ಕಾಡ್ಕೋಣ, ಹಸು ಮುಟ್ಟೋದಿಲ್ಲ. ಆದ್ರೆ ಈ ಎರಡು ಕಾಲಿನ ಪ್ರಾಣಿ ಇದಲ್ಲ, ಇವನು ನಾಸ್ತಿಕನಾದ ಅಂತಂದ್ರೆ ತಾನು ಮಾತ್ರ ಹಾಳಾಗೋದಿಲ್ಲ, ಉದ್ಧಾರ ಆಗೋರನ್ನು ಬಿಡಲ್ಲ ಅವನು. ಯಾರು ಏನಾದ್ರು ಮಾಡ್ತಿದ್ರೆ ಅದನ್ನು ತಪ್ಪಿಸ್ತಾನೆ, ಅದನ್ನು ಹೀಯಾಳಿಸ್ತಾನೆ, ಅದಕ್ಕೂ ತೊಂದರೆ ಕೊಡ್ತಾನೆ, ಅವನು ಜಗತ್ ಕಂಟಕ ಆಗ್ಬಿಡ್ತಾನೆ ಅಂತ ಹೇಳ್ತಿದ್ರು. ಕ್ರೂರ ಪ್ರಾಣಿ ಆಗ್ಬಿಡ್ತಾನೆ ಅವನು ಅಂತ. ಆ ಪ್ರಾಣಿಗಿಂತ ಕಡೆಯಾಗ್ತಾನೆ ಇವನು ಅಂತ. ನಾಸ್ತಿಕನಾದವನು ಈ ಕ್ರೂರ ಪ್ರಾಣಿ, ಹುಲಿ, ತೋಳ, ಸಿಂಹ, ಚಿರತೆ ಇದಕ್ಕಿಂತ ಕ್ರೂರ ಆಗ್ಬಿಡ್ತಾನೆ ಇವನು. ಬಹಳ ಇವನು ಇದು ತುಂಬಾ ಡೇಂಜರ್ ಅಂತ ಅವನು ನಾಸ್ತಿಕ ಸ್ವಭಾವ. ತಟಸ್ಥ ಇರೋಲ್ಲ ಅವನು. ತಾನು ನಾಸ್ತಿಕನಾಗಿದ್ದಕ್ಕೆ ಆಸ್ತಿಕರನ್ನೆಲ್ಲ ಕಿರುಕುಳ ಕೊಡ್ತಾನೆ, ತೊಂದರೆ ಕೊಡ್ತಾನೆ, ಅವರ ಅದನ್ನು ಫಾಲೋ ಮಾಡೋರ್ನೆಲ್ಲ ಅವನು ಬೈತಾನೆ ಅಂತಾನೆ. ಬಹಳ ಕಷ್ಟ ಅವನು ಅಂತ. ಕ್ರೂರ ಪ್ರಾಣಿ ಆಗ್ಬಿಡ್ತಾನೆ ಅಂತ. ಇದು ಭಾಷೆ ಹೇಳ್ತೇನೆ ನೋಡಿ. ಅವನು ಅಸಾಧುವಾಗಿ ತದ್ವಿಪರೀತನಾಗಿ ದುಷ್ಟ ರಾವಣ, ಕಂಸ, ದುರ್ಯೋಧನ ಎಲ್ಲ ಇದೇ ಪ್ರವೃತ್ತಿಯವರು. ಯದ್ಯಪಿ ಅವರು ಯಜ್ಞಗಳು ಮಾಡ್ತಿದ್ರು, ಇನ್ನೂ ಮಾಡ್ತಿದ್ರು ಕೂಡ ತಮ್ಮ ದೈಹಿಕ ಸುಖಕ್ಕೆ, ತಮ್ಮ ಅಧಿಕಾರಕ್ಕೆ ಮಾಡ್ತಿದ್ದೆ ಹೊರತು ಭಗವಂತನಿಗಾಗಿ ಮಾಡ್ತಿರ್ಲಿಲ್ಲ ಅವರು. ಯಹ ಅಸ್ತಿ ಬ್ರಹ್ಮ ಇತಿ ಚೇದ್ವೇದ ಸಹ ತದ್ಬ್ರಹ್ಮ ಪ್ರತಿಪತ್ತಿ ಹೇತುಂ ಸನ್ಮಾರ್ಗಂ ವರ್ಣಾಶ್ರಮಾದಿ ವ್ಯವಸ್ಥಾ ಲಕ್ಷಣಂ ಶ್ರದ್ಧಾನತೆಯಾ ಯಥಾವತ್ ಪ್ರತಿಪದ್ಯತೆ ಯಸ್ಮಾತ್
ಅತಃ ತತಃ ತಸ್ಮಾತ್ ಸಂತಂ ಸಾಧು ಮಾರ್ಗಸ್ಥಂ ಏನಂ ವಿದುಹು ಸಾಧವಃ. ನೋಡಿ ಶಂಕರಾಚಾರ್ಯರು ಎಷ್ಟು ಸಲ ಬರೀತಾ ಇದ್ದಾರೆ ಅಂದ್ರೆ ಅದನ್ನು ನಾಸ್ತಿಕನು ಈ ರೀತಿ ಅಸಾಧುವಾಗಿ ಇರ್ತಾನೆ ಅಂತ ಹೇಳ್ಕೊಳ್ತಾನೆ ಅಂತ ಆದ್ರಿಂದ ಅದಕ್ಕೆ ವಿಪರೀತವಾಗಿ ಯಾವಾಗಲೂ ಇರೋನು ಪರಮಾತ್ಮ ಇದ್ದಾನೆ, ಬ್ರಹ್ಮ ಇದ್ದಾನೆ, ಜಗತ್ ಕಾರಣವಾದಂಥ ಒಂದು ತತ್ವ ಉಂಟು ಅಂತ ಯಾರು ಒಪ್ಕೊಳ್ತಾನೋ ನಂಬ್ಕೊಳ್ತಾನೋ ಅವನು ಬ್ರಹ್ಮ ಪ್ರತಿಪತ್ತಿಗೆ ಸಾಧನವಾಗಿರುವ ವರ್ಣಾಶ್ರಮವನ್ನು ಒಪ್ಕೊಳ್ತಾನೆ ಅಂತ ಇದ್ದಾರೆ. ಶಂಕರಾಚಾರ್ಯರು ವರ್ಣಾಶ್ರಮ ಅನ್ನೋದು ಬೇಕೇ ಬೇಕು, ವರ್ಣಾಶ್ರಮ ಧರ್ಮದಿಂದಲೇ ಬ್ರಹ್ಮ ಪ್ರತಿಪತ್ತಿ ಆಗೋದು ಅಂತ ಇದ್ದಾರೆ. ನೋಡಿ, ವರ್ಣಾಶ್ರಮಾದಿ ವ್ಯವಸ್ಥಾ ಲಕ್ಷಣಂ ಬ್ರಹ್ಮ ಪ್ರತಿಪತ್ತಿ ಹೇತು ಅಂತ ವಿಷಯ ಮಾಡ್ತಿದ್ದಾರೆ. ವರ್ಣಾಶ್ರಮ ಧರ್ಮ ಯಾತಕ್ಕೆ ಬೇಕು ಅಂದ್ರೆ ಬ್ರಹ್ಮಜ್ಞಾನಕ್ಕೆ ಸಾಧನ ಅಂತೆ ಅದು. ವರ್ಣ ಆಶ್ರಮದ ಅದಕ್ಕೆ ಭಗವಂತ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಭಗವಂತ ತಮ್ಮ ವರ್ಣಾಶ್ರಮ ಧರ್ಮವನ್ನ ಭಗವಂತನ ಆರಾಧನೆಯನ್ನು ದೃಷ್ಟಿಯಿಂದ ಇಟ್ಕೊಂಡು ಮಾಡ್ತಾ ಇದ್ರೆ ಮುಕ್ತರಾಗ್ಬಿಡ್ತಾನೆ ಅವನು ಅಂತ. ಅದು ಪ್ರಕೃತಿಯಲ್ಲೇ ಇರತಕ್ಕದ್ದು ವರ್ಣಾಶ್ರಮ ಧರ್ಮ ಅನ್ನೋದು. ನಾವೇನು ಕೊಡುವ ಒಂದು ಸಮಾಜಕ್ಕೆ ಬುದ್ಧಿ ಪ್ರಧಾನವಾದಂತಹ ಜನ ಬೇಕು, ಬಾಹುಪ್ರಧಾನವಾದ ರಕ್ಷಣಾ ಪ್ರಧಾನವಾದ ಜನಾಂಗ ಬೇಕು. ರಕ್ಷಣೆ ಇದ್ದರೆ ಮನುಷ್ಯನ ಬದುಕಕ್ಕಾಗಲ್ಲ, ವಿವೇಕ ಇದ್ದರೆ ಬದುಕಕ್ಕಾಗಲ್ಲ, ಹೊಟ್ಟೆಗೆ ಅನ್ನ ಕೊಡದೆ ಹೋದ್ರೆ ಅನ್ನ ತರೋರು ಇದ್ದರೆ ಬದುಕಕ್ಕಾಗಲ್ಲ, ಕೆಲಸ ಮಾಡೋರು ಇದ್ದರೆ ಬದುಕಕ್ಕಾಗಲ್ಲ. ಈ 4 ವರ್ಣ ವಿವೇಕ ಪ್ರಧಾನವಾದ ಜ್ಞಾನ ಪ್ರಧಾನವಾದಂತಹ ಜನಾಂಗವನ್ನು ಬ್ರಾಹ್ಮಣ ಕರೆದ್ರು, ರಕ್ಷಣಾ ಪ್ರಧಾನವಾಗಿರ್ತಕ್ಕಂತಹ ಜನರನ್ನು ಕ್ಷತ್ರಿಯರು ಕರೆದ್ರು, ನಮಗೆಲ್ಲ ಅನ್ನಪಾನಾದಿ ಒದಗಿಸಿಕೊಡುವ ಹೊಟ್ಟೆ ಬೆಳೆದುಕೊಳ್ಳುವಂತಹ ಜನಾಂಗ ವೈಶ್ಯರು ಕರೆದ್ರು, ಎಲ್ಲರಿಗೂ ಸಹಾಯಕನಾಗಿ ಕೆಲಸ ಮಾಡಿಕೊಡುವಂತಹ ಜನಾಂಗ ಶೂದ್ರ ಅಂತ ಕರೆದ್ರು. ಇದು ಮೇಲು ಕೀಳು ಪ್ರಶ್ನೆ ಇಲ್ಲ, ಇದರಲ್ಲಿ ಭ್ರಾಂತಿ ಇದು. ಯಾವ್ದು ಹಿಡಿಯೋದು ಬದುಕಕ್ಕಾಗತ್ತೆ? ಒಂದು ಶರೀರದಲ್ಲಿ ಕಾಲು ಹಿಡಿಯೋ ಬದುಕಕ್ಕಾಗತ್ತ? ತಲೆ ಹಿಡಿಯೋ ಬದುಕಕ್ಕಾಗತ್ತ? ಕೈ ಹಿಡಿಯೋ ಬದುಕಕ್ಕಾಗತ್ತ? ಹೊಟ್ಟೆ ಹಿಡಿಯೋ ಬದುಕಕ್ಕಾಗತ್ತ? ಒಂದು ಶರೀರ, ನಮ್ಮ ಶರೀರ ಅವಯವೇ 4 ವರ್ಣಾಶ್ರಮವೇ. ಹಾಗೆ ಬ್ರಾಹ್ಮಣೋಸ್ಯ ಮುಖಮಾಸಿ ಬಾಹುರಾಜನ ಕೃತಃ ಪೂರ್ವದಸ್ಯ ದ್ವೇಷ್ಯ ಅಂದ್ರೆ ಏನಾದ್ರು ನಿನ್ನಲ್ಲೇ ಇರೋದು 4ವೇ, ನೀನೇ 4. ನಿಂದೆ ನಮ್ಮ ಒಂದು ಹೇಗೆ ಒಂದು ಮನೆಗೆ ಅಡುಗೆ ಮಾಡೋರು ಬೇಕು, ಸಾಮಾನು ತಂದ್ಕೊಡೋರು ಬೇಕು, ಮನೆಗೆ ಸಹಾಯ ಮಾಡ್ಕೊಡೋರು ಒಬ್ಬರು ಬೇಕು, ಎಲ್ಲವನ್ನು ಅಚ್ಚುಕಟ್ಟಾಗಿಡೋರು ಒಬ್ರು ಬೇಕೇ ಬೇಕು. ಹಾಗಾಗಿ ವರ್ಣಾಶ್ರಮವನ್ನು ತಿರಸ್ಕಾರ ಮಾಡೋದಿದೆಯಲ್ಲ, ಇದನ್ನ ಈ ಬ್ರಿಟಿಷರು ಬಿಸಿ ಬೀಜ ಬಿತ್ತುಬಿಟ್ರು. ಅದು ಕೆಲವು ಕಡೆ ಹಾಗೆ ನಡೆದೂ ಇದೆ, ಇಲ್ಲ ಅಂತಿಲ್ಲ. ಬ್ರಿಟಿಷ್ ಮಾಡಿದಾಗೇನೆ ಕೆಲವು ಕಡೆ ಈ ಬ್ರಾಹ್ಮಣರು ಶೂದ್ರನ ತುಳಿದ್ಬಿಟ್ಟಿದ್ದಾರೆ, ದುರುಪಯೋಗ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ತಪ್ಪು ಇದು, ಎಲ್ಲೋ ಕಡೆ ನಡೆದಿದೆ. ಆ ಶೂದ್ರ ಸ್ತ್ರೀಯರನ್ನೆಲ್ಲ ದುರುಪಯೋಗ ಮಾಡ್ಕೊಳ್ಳೋದು ತುಂಬಾ ಅನ್ಯಾಯ ಅದು. ಅದೆಲ್ಲ ಅದು ಮಾಡಿಬಿಟ್ಟು ಹಾಳಾಗೋಯ್ತು. ಆ ಮುಂಚೆ ಹಾಗಿರ್ಲಿಲ್ಲ. ತುಂಬಾ 4 ವರ್ಣದವರೆಗೂ ಪರಿಪೂರ್ಣವಾದ ಸಹಕಾರ ಇತ್ತು, ಬಹಳ ಅನ್ಯೋನ್ಯತೆ ಇತ್ತು, ಒಬ್ರಿಗೊಬ್ರು ಹೊಂದ್ಕೊಳ್ತಿದ್ರು, ಎಲ್ಲರ ಕಷ್ಟಕ್ಕೂ ಎಲ್ಲರೂ ಬರ್ತಿದ್ರು. ಅದು ನಿಜವಾದ ವರ್ಣ ಸಮಾಜ. ಸಮಾಜ ಶಬ್ದಕ್ಕೆ ಅರ್ಥ ಎಲ್ಲರ ಕಷ್ಟಕ್ಕೂ ಎಲ್ಲರೂ ಮಿಡಿಬೇಕು, ಮಿಡ್ತಾ ಇರ್ಬೇಕು. ನಮ್ಮಲ್ಲಿ ಯಾರ ಕಷ್ಟವನ್ನು ನಾವು ನಮ್ಗೆ ನೋಡೋಕ್ಕಾಗಬಾರ್ದು. ಅದಕ್ಕೆ ನಮ್ಮ ಕಾರಣ ಇವು ಕಷ್ಟ ಇದ್ದಾಗ ನಾವು ಸಹಾಯ ಮಾಡೋಣ ಕೊಡೋಣ ಅಂತ. ನಮ್ಮ ಮಾತಾಮಹ, ನಮ್ಮ ತಾಯಿ ತಂದೆ ಅವರು ಮನೇಲಿ ಒಂದು ಕುಟುಂಬ ಸಾಕ್ತಿದ್ರು, 2-3 ಕುಟುಂಬ. ಎಷ್ಟು ಮಟ್ಟಿಗೆ ಅಂದ್ರೆ ಈ ನಮ್ಮಲ್ಲಿ ಮಿಷನ್ ಹೋಗ್ಬಿಟ್ಟು ಭತ್ತ ಮಾಡಿಸ್ಕೊಂಡ್ಬರೋದು. ಅವರು 6 ಚೀಲ ಭತ್ತ ಮಾಡಿಸ್ಕೊಂಡ್ಬಂದ್ರೆ, ಅಕ್ಕಿ ಮಾಡಿಸ್ಕೊಂಡ್ಬಂದ್ರೆ, ಆಯ್ತಾ ತಗೊಂಡೋಗಿ 1 ಮೂಟೆ ಅಕ್ಕಿನ, ಹಿಂಗೂ ಹೆಂಡತಿ ಮಕ್ಕಳು ಇರೋನು ಊಟ ಮಾಡು ಚೆನ್ನಾಗಿ, ತಗೊಂಡೋಗಿ 1 ಮೂಟೆನ ಅಂತ. ಆಮೇಲೆ ಬರೀ ಅಕ್ಕಿ ತಗೊಂಡೋದ್ರೆ ಆಗಲ್ಲ, ಬೇಳೆ ಬೇಕು, ಉಪ್ಪು ಬೇಕು, ದುಡ್ಡು ತಗೊಂಡೋಗು ಅಂತ ಹೇಳ್ಬಿಟ್ಟು, ಇದೇ ಸುಮ್ಮನೆ ತಗೊಂಡೋಗ, ಬೇಡ ಅಂತೆ ಬೈ ಕೊಟ್ಟು ಕಳ್ಸ್ಕೊಳಿದ್ರು. ತಗೊಂಡೋಗು ಬೇಳೆ ಅಕ್ಕಿ ಉಪ್ಪು ತಗೊಂಡೋಗಿ ಚೆನ್ನಾಗಿ ಊಟ ಮಾಡು. ನೀನು ಚೆನ್ನಾಗಿ ಊಟ ಮಾಡಿದ್ರೆ ನೀನು ಕೆಲಸ ಮಾಡೋಕ್ಕಾಗೋದು, ನಿನ್ನಲ್ಲಿ ಕೆಲಸ ಮಾಡೋಕ್ಕಾಗತ್ತಾನ? ಹೋಗು ಚೆನ್ನಾಗಿ ಊಟ ಮಾಡು ಅಂತ ಹೇಳಿ ಎಷ್ಟು ಒಂದು ಪ್ರೇಮದಿಂದ ಮಾಡ್ತಿದ್ರು ಅಂದ್ರೆ, ಅವ್ರ ಮನೆ ಎಲ್ಲಾ ಕಷ್ಟಕ್ಕೂ ಅವ್ರಿಗೆ ಹುಷಾರಿಲ್ಲ, ಏನವರೇ ಹೆಂಡತಿಗೆ ಆಗೋ ಹುಷಾರಿಲ್ಲ, ತಗೊಂಡೋಗು ಶಿವಮೊಗ್ಗ ಹೋಗಿ ತೋರಿಸ್ಕೊಂಬ ಡಾಕ್ಟರ್ನ, ತಗೊಂಡೋಗು 10 ರೂಪಾಯಿ ತಗೊಂಡೋಗು ದುಡ್ಡು ಕೊಡ್ತಿದ್ರು. ಅಂದ್ರೆ ಎಷ್ಟು ಮಟ್ಟಿಗೆ ಇಟ್ಕೊಂಡು ಒಂದು ಮನೆಯ ಅವಿಭಾಜ್ಯ ಅಂಗಾನು ಹಾಗೆ ಇಟ್ಕೊಂಡಿದ್ರು ಅವರನ್ನ. ಹಾಗಿದ್ರೆ ತುಂಬಾ ಚೆನ್ನಾಗಿರ್ತಾರೆ. ಪರಸ್ಪರ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ, ಅಭಿಮಾನ. ನಿನ್ನ ಅನುಷ್ಠಾನ ನೀನೇ ಮಾಡ್ಕೋಬೇಕು. ಅದನ್ನ ಅನುಷ್ಠಾನದಿಂದ ಭಗವಂತನ ಸಂತೋಷ ಪಡಿಸೋದೇ ಹರಿತೋಷಣಂ ಭಾಗದ ಹೇಳ್ತಾನೆ. ಪ್ರತಿಯೊಂದು ಅನುಷ್ಠಾನಕ್ಕೂ ಭಗವಂತನ ಸಂತೋಷ ಪಡಿಸೋದೇ ಉದ್ದೇಶ. ಅದನ್ನು ಮಾಡಿಕೊಂಡು ಹೊಂದ್ಕೊಂಡಿದ್ದೆ ಎಷ್ಟು ಚೆನ್ನಾಗಿರುತ್ತೆ ಸಮಾಜ. ಏನು ಒಂದು ಎಲ್ಲರೂ ರಾಗದ್ವೇಷ ಬಿಟ್ಕೊಂಡು ಯಾವುದೇ ತರಹದ್ದಾದ ಇದಕ್ಕೆ ಅವಕಾಶ ಇಲ್ದೇನೆಯೇ ಅನ್ಯೋನ್ಯತೆಯಲ್ಲೇ ಇದ್ರೆ ಸಮಾಜ ಅದು ಬ್ರಹ್ಮಲೋಕ ಆಗುತ್ತೆ. ಈ ಭಾಷ್ಯಕಾರರು ಬ್ರಹ್ಮ ಪ್ರತಿಪತ್ತಿ ಹೇತುಂ ವರ್ಣಾಶ್ರಮಾದಿ ವ್ಯವಸ್ಥಾ ಲಕ್ಷಣಂ ಸನ್ಮಾರ್ಗಂ
ಬ್ರಹ್ಮ ಪ್ರತಿಪತ್ತಿಗೆ ಸಾಧನವಾಗಿದೆ ಯಾವುದೋ ವರ್ಣಾಶ್ರಮಾದಿ ವ್ಯವಸ್ಥಾರೂಪವಾದಂತಹ ಸನ್ಮಾರ್ಗ. ಅದನ್ನು ಅವಲಂಬಿಸ್ಕೋಬೇಕು. ವರ್ಣಾಶ್ರಮವನ್ನು ತಿರಸ್ಕಾರ ಮಾಡಬಾರ್ದು. ಯಾವ ಕಾರಣಕ್ಕೂ ಅವರವರ ವರ್ಣದವರು ಅವರ ಆಶ್ರಮದವರು ಅವಶ್ಯವಾಗಿ ಪೂರ್ಣವಾಗಿ ಎಷ್ಟು ಸಾಧ್ಯವೋ ಅಷ್ಟು ಮಟ್ಟಿಗೆ ನನ್ನ ಬ್ರಹ್ಮಚರ್ಯವನ್ನು ಕಾಪಾಡ್ತೀನಿ, ನನ್ನ ಸನ್ಯಾಸವನ್ನು ಕಾಪಾಡ್ಕೋತೀನಿ, ನನ್ನ ಗೃಹಸ್ಥ ಧರ್ಮವನ್ನು ಕಾಪಾಡ್ಕೋತೀನಿ. ಗೃಹಸ್ಥನಾದವನು ಪ್ರತಿನಿತ್ಯ ಯಾರೇ ಅತಿಥಿ ಬರಲಿ ಮಧ್ಯಾಹ್ನ ಹೊತ್ತಿಗೆ ಬೇಕಾದ್ರೆ ತನ್ನದನ್ನು ಬೇಕಾದ್ರೆ ಇಲ್ಲ ಮಾಡ್ಕೊ, ನಾನು ಬೇಕಾದ್ರೆ ಆಮೇಲೆ ಮಾಡ್ಕೊಳ್ತೀನಿ, ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಬಂದವರಿಗೆ ಒಂದು ತುತ್ತು ಊಟ ಹಾಕೋದು, ಅವರ ಒಂದು ಪ್ರೀತಿಯಿಂದ ಮಾತಾಡಿಸೋದು, ಅದು ಪರೋಪಕಾರಿಯಾಗಿರೋದು, ಅದು ಗೃಹಸ್ಥರ ಧರ್ಮ ಮಾಡ್ಕೋಬೇಕು. ಹಾಗೆ ಬ್ರಹ್ಮಚಾರ್ಯವನ್ನು ವೇದಾಧ್ಯಯನ ಮಾಡೋದು, ಅಗ್ನಿಕಾರ್ಯ ಮಾಡೋದು, ಗುರು ಶುಶ್ರೂಷೆ ಮಾಡಬೇಕು. ಪ್ರತಿಯೊಂದನ್ನು ವರ್ಣಾಶ್ರಮ ಧರ್ಮದಿಂದ ಇದ್ದರೆ ಅದರ ಪ್ರಯೋಜನ ಏನೋ ಬ್ರಹ್ಮ ಪ್ರತಿಪತ್ತಿ, ಆತ್ಮಜ್ಞಾನವಾಗುತ್ತೆ, ಬ್ರಹ್ಮಜ್ಞಾನವಾಗುತ್ತೆ ಅಂತ ಇದ್ದಾರೆ ಶಂಕರಾಚಾರ್ಯರು. ಎಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ ವರ್ಣಾಶ್ರಮಕ್ಕೆ. ಬ್ರಹ್ಮ ಪ್ರತಿಪತ್ತಿಗೆ ಸಾಧನವಾಗಿರುವ ವರ್ಣಾಶ್ರಮಾದಿ ವ್ಯವಸ್ಥಾರೂಪವಾದ ಸನ್ಮಾರ್ಗವನ್ನ ಶ್ರದ್ಧಾನತೆಯ ಪೂರ್ಣ ನಂಬಿಕೆಯಿಂದ ಯಥಾವತ್ ಪ್ರತಿಬಂಧಿದೆ, ಆಸ್ ಇಟ್ ಈಸ್ ಕಂಡ್ಕೊಳ್ತಾರೆ. ಓ, ಈ ಧರ್ಮಕ್ಕೆ ಇದೇ ಉದ್ದೇಶ, ಇದೇ ತತ್ವ, ಇದೇ ಇದರ ರಹಸ್ಯ ಅಂತ ಹೇಳಿ ಅದನ್ನ ಯಾವ ಕಾರಣ ಕಂಡ್ಕೊಳ್ತಾನೋ ಆದ್ದರಿಂದ ಅವನನ್ನ ಸನ್ಮಾರ್ಗಸ್ಥನು, ಸಾಧು ಮಾರ್ಗದವನು, ಸತ್ಪುರುಷ ಅಂತ ಕರೀತಾರಂತೆ ಅವನನ್ನ. ಯಾರನ್ನ? ಪರಮಾತ್ಮ ಇದಾನೆ ಅಂತ ಒಪ್ಕೊಂಡವನನ್ನ ಮಹಾತ್ಮ ಕಣೋ, ಸತ್ಪುರುಷ ಕಣೋ. ಭಗವಂತ ನಂಬಿದ್ದಾನೆ, ಪರಮಾತ್ಮ ನಂಬಿದ್ದಾನೆ, ಜಗತ್ತಿಗೆ ಕಾರಣವಾದ, ಜಗತ್ತಿಗೆ ನಿಯಾಮಕನಾದ ಅಂತರ್ಯಾಮಿ ಅಂತ ಭಗವಂತ ನಂಬಿದ್ದಾನೆ ಅಂತ ಹೇಳಿ ಅವನನ್ನ ನೋಡಿ ಕೈ ಮುಗಿತಾರಂತೆ. ಸತ್ಪುರುಷ, ಮಹಾತ್ಮ ಅವನು ಅಂತ. ಎಷ್ಟು ಗೌರವ ಭಗವಂತನ ಅವನಿಗೆ. ತಸ್ಮಾತ್ ಅಸ್ತಿ ಇತ್ಯೇವ ಬ್ರಹ್ಮ ಪ್ರತಿಪತ್ತವ್ಯಮಿತಿ ವಾಕ್ಯಾರ್ಥ. ಒಟ್ಟು ಏನು ಈ ಪ್ಯಾರಾದ ಅರ್ಥ, ವಾಕ್ಯದ ಅರ್ಥ ಏನು ಅಂದ್ರೆ ಬ್ರಹ್ಮವನ್ನ, ಪರಮಾತ್ಮನನ್ನ, ಭಗವಂತನನ್ನ ಇದ್ದೇ ಇದ್ದಾನೆ ಅಂತ ನಂಬ್ಕೋಬೇಕು. ಯಾವ ಕಾರಣಕ್ಕೂ ಕೂಡ ಪರಮಾತ್ಮ ತಿರಸ್ಕಾರ ಮಾಡ್ಬೋದು. ನಮಗೆ ಕಣ್ಣಿಗೆ ಕಾಣಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇಲ್ಲ ಅಂದ್ಬಿಟ್ರೆ ತುಂಬಾ ಕಣ್ಣಿಗೆ ಕಾಣದೇ ಇರೋದಿದೆ. ಕಣ್ಣಿಗೆ ಕಾಣದೇ ಇರೋದು ಬರೀ ನಮಗೆ ಲೋಕಾಂತರವಾಗಲಿ, ಜನ್ಮಾಂತರವಾಗಲಿ, ಅಥವಾ ಇಲ್ಲೇ ಬೇರೆ ಬೇರೆ ದೇಶಗಳಲ್ಲಿ ಕಣ್ಣು ಕಾಣೋದೇ ಇಲ್ಲ. ಇಲ್ಲ ಅನ್ಬಿಡೋದ? ಕಣ್ಣು ಕಾಣದೇ ಇದ್ದ ಮಾತ್ರಕ್ಕೆ ಇವಾಗ ಈ ಒಂದು ಮಾತ್ರೆ ತಗೊಂಡ್ರೆ ಇಲ್ಲಿ ಏನು ಆರೋಗ್ಯ ಕಾಣಲ್ಲಪ್ಪ. ಹೆಂಗೆ ಆರೋಗ್ಯ ಆಗುತ್ತೆ ಇದರಲ್ಲಿ ಅಂದ್ರೆ ಈ ಮಾತ್ರೆ ಆರೋಗ್ಯ ಕಾಣುತ್ತೆ ನಮಗೆ. ನನಗೆ ಈ ಮಾತ್ರೆ ನೋಡಿದ್ರೆ ಬರೀ ಇಷ್ಟು ಉದ್ದ ಇದೆ, ಇಷ್ಟು ದಪ್ಪ ಇದೆ, ಇದ್ರಲ್ಲಿ ಆರೋಗ್ಯ ಏನು ಇಲ್ಲಲ್ಲ, ಇದ್ರಲ್ಲಿ ಹೆಂಗೆ ಆರೋಗ್ಯ ಆಗ್ಬಿಡುತ್ತೆ ಅಂತಂದ್ರೆ ಮಹಾರಾಣಿ ತಗೋ ನೋಡು, ಒಂದು ದಿವಸ ಟೈಮ್ ತಗೋ ಅಂತ ಮಾತ್ರೆಯಲ್ಲೇ ಆರೋಗ್ಯ ಇದ್ಬಿಡುತ್ತೆ, ಕಾಣುತ್ತಾ ಆರೋಗ್ಯ. ಹಂಗ ಅಪನಂಬಿಕೆ ಪಡೋನಿಗೆ ಎಲ್ಲೂ ಬದುಕಕ್ಕಾಗಲ್ಲ. ನಂಬಿಕೆ ಇಟ್ಕೋಬೇಕು, ಬದುಕಬೇಕು, ಆಗುತ್ತೆ. ಬ್ರಹ್ಮವನ್ನು ಇದೆಯಿಂದಲೇ ತಿಳಿಯಬೇಕು. ತಸ್ಯೈಷ ಏವ ತಸ್ಯ ಪೂರ್ವಸ್ಯ ವಿಜ್ಞಾನಮಯಸ್ಯ ಏಷಃ ಆನಂದಮಯಃ ಶರೀರೇ ಭವಃ ಆತ್ಮ. ಆ ಹಿಂದಿನ ಮನೆಗೆ ಇವನೇ ಶರೀರಾತ್ಮ. ತಸ್ಯ ಆನಂದಮಯಸ್ಯ ಮಾಡ್ಬೇಕಾಯ್ತಲ್ಲ. ಆನಂದಮಯಸ್ಯ ವಿಜ್ಞಾನ ಆನಂದಮಯ ಆಗೈತಲ್ಲ. ಆನಂದಮಯ ಕೋಶ ಮುಗೀತಲ್ಲ, ಬ್ರಹ್ಮಪುಷ್ಪಂ ಪ್ರತಿಷ್ಠಾ ಆಗೈತಲ್ಲ. ಅಸನ್ನೇವ ಸಭತಿ ವ್ಯಾಖ್ಯಾಸ ಮಾಡ್ತಿರೋದು ಆಯ್ತು. ಆಮೇಲೆ ಅಸನ್ನೇವ ಸಭತಿ ಅದರದ್ದೇ ವ್ಯಾಖ್ಯಾನ. ಆಮೇಲೆ ಅವನೇ ಇವ್ರಿಗೆ ಆತ್ಮ ಆಗ್ಬೇಕು. ಆನಂದಮಯನಿಗೆ ಅದೇ ಆನಂದಮಯ ಅಂತ ಕಲ್ಪಿತವಾದ ಶರೀರ ಅಂದ್ಕೊಂಡು ಅವನ ಒಳಗಿರೋನು ಅಂತ ಅಲ್ಲ. ಹಿಂದೆ ಕಲ್ಪಿತವಾದ ಶರೀರ ಇದೆ ಇಲ್ಲ ಆನಂದಮಯ. ಕಲ್ಪಿತವಾದ ಹಿಂದಿನ ಆನಂದಮಯ ಎಂಬ ಶಾರೀರಕ್ಕೆ ಇವನ ಆತ್ಮ. ಇಲ್ಲ ಇಲ್ಲಿ ಆನಂದಮಯ ಕೊನೆಯದೇ ಐತಲ್ಲ, ಐದನೇದು. ಆನಂದಮಯನ ಆತ್ಮ ಪರಮಾತ್ಮ ತಾನೆ, ಬೇಡವಾ? ಆನಂದಮಯನ ಆತ್ಮ ಹೇಳ್ದಂಗೆ ಆಗೋದೇ ಇಲ್ಲ. ಆನಂದಮಯನಿಗೆ ನಿಲ್ಲಿಸ್ಬಿಟ್ರೆ ಆನಂದಮಯನಿಗೆ ಇನ್ನೊಬ್ಬ ಆತ್ಮ ಹೇಳ್ದಂಗೆ ಆಗೋದೇ ಇಲ್ಲ. ಅಲ್ಲ, ವಿದ್ಯಾಮಯನ ಯಾವಾಗ ಪ್ರೇಮ ತಸ್ಯ ಪ್ರೇಮ ವಿಷಯ ಮೋದಕ ಮಾಡ್ಬಿಟ್ಟು ಬ್ರಹ್ಮಪುಷ್ಪಂ ಪ್ರತಿಷ್ಠಾ ಮಾಡಿ ಅಸನ್ನೇಹ ಸಭತಿ ಶುರು ಮಾಡ್ಬಿಟ್ಟು ಶ್ಲೋಕ ಶುರು ಮಾಡಿದ ಯಾವ್ದೋ ವಿಷಯಕ್ಕೆ ಅದು ಅಸನ್ನೇಹ ಸಭತಿ ಆನಂದಮಯನಿಗಲ್ಲ, ಬ್ರಹ್ಮಪುಷ್ಪಂ ಪ್ರತಿಷ್ಠಾನಕ್ಕೆ. ಅಂದ್ಮೇಲೆ ಅದರದ್ದೇ ತಾನೆ ಕಂಟಿನ್ಯೂ ವಿಷಯ. ನೋಡಿ ನೀವು ಹೆಂಗ್ ಮಾಡ್ತೀರಾ ಅಂದ್ರೆ ಅಲ್ಲ, ಕಂಪ್ಲೀಟ್ ಆಯ್ತು ಅರ್ಧ ಶೈತಾರ್ಥ ಆಯ್ತು ಅಂತ ಬೇಕು. ಯಾವಾಗ ಆನಂದಮಯ ಕೋಶ ಶುರು ಮಾಡ್ತಾ ಅದೇ ವಿಜ್ಞಾನಮಯ ಆತ್ಮ ಅಂತ ಇಟ್ಕೊಂಡು ಶುರು ಮಾಡಿದೆ. ಐದನೇ ಪರ್ಯಾಯ ಮುಂಚೆ ಹೇಳ್ಬೇಕು ಅವಾಗ.
ನೀವು ಅಸನ್ಯಾಸ ಬಗ್ಗೆ ಹೇಳ್ಬಿಟ್ರೆ ಈಗ ಹೇಳ್ತಿರೋದು ಶ್ರುತಿ ಹೇಗಿದೆ ಅದನ್ನ ಅರ್ಥ ಮಾಡ್ಕೊಂಡು ಅಷ್ಟೇ ಸಮರ್ಥ. ಯಾಕೆ ಅಂತ ಪ್ರಶ್ನೆ ಮಾಡಕ್ಕಾಗಲ್ಲ. ಅಲ್ಲಪ್ಪ, ಆನಂದಮಯ ಕೋಶ ಹೇಳಿದ್ರಲ್ಲೇನೆ ಅದು ಅರ್ಥ ವಿಜ್ಞಾನ ಮೇಲೆ ಆತ್ಮ ತೀರ್ಮಾನ ಆಯ್ತು ಅಂತ ಮಾಡ್ಕೊಂಬಿಡಿ. ಆ ಆನಂದಮಯನಿಗೆ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಹೇಳಿ ಮುಗಿಸ್ಬಿಟ್ಟಿದೆ. ಆನಂದಮಯ ಕೋಶವನ್ನು ಹೇಳ್ಬಿಟ್ಟು ಪ್ರಿಯ ಮೋದ ಪ್ರಮೋದ ಅವನ ಪಕ್ಷಪುಚ್ಛ ಹೇಳ್ಬಿಟ್ಟು ಅದಕ್ಕೆ ಬ್ರಹ್ಮವೇ ಪುಚ್ಛ ಪ್ರತಿಷ್ಠಾ ಅಂತ ಹೇಳ್ಬಿಟ್ಟ ಮೇಲೆ ಆಮೇಲೆ ತದಸ್ಪೇಷ ಶ್ಲೋಕೋಬೋಧಿ ಅಂತ ಹೇಳಿ ಆ ಬ್ರಹ್ಮಪುಚ್ಛ ಪ್ರತಿಷ್ಠಾ ವರ್ಣನೆ ಮಾಡ್ತಿದೆ. ಅವನ ಈ ಆನಂದಮಯನಕ್ಕೂ ಆತ್ಮ ಅಂತ ಹೇಳಿ ಇದೆ. ಆನಂದಮಯನಿಗೆ ಆತ್ಮ ಹೇಳ್ದಂಗೆ ಆಗೋದೇ ಇಲ್ಲ ಅವಾಗ. ಅದನ್ನೇ ಬ್ರಹ್ಮಪುಚ್ಛ ಪ್ರತಿಷ್ಠಾನಲ್ಲಿ ಹೇಳಾಯ್ತು. ಅಲ್ಲ, ಬ್ರಹ್ಮಪುಚ್ಛ ಎಲ್ಲಕ್ಕೂ ಪುಚ್ಛ ಬ್ರಹ್ಮಪುಚ್ಛ ಪ್ರತಿಷ್ಠಾ ತಸ್ಯ ಆತ್ಮ ಆಗಿಲ್ಲಪ್ಪ. ಅಲ್ಲ, ನೀವು ಹೇಳಿದ್ರೆ ಹೊಂದಿಸ್ಬೋದು, ಹೊಂದಿಸಕ್ಕೆ ಏನಿಲ್ಲ. ಎಂಬ ಆತ್ಮನಿಗೆ ಈತನೇ ಶರೀರದಲ್ಲಿ ವಿಜ್ಞಾನಮಯ ಶರೀರ ಇರತಕ್ಕಂಥ ಆತ್ಮ ಶಾರೀರ ಆತ್ಮ ಕೋಸು ಏಷಃ ಆನಂದಮಯ. ಯಾರಪ್ಪ ಇವನು ಅಂದ್ರೆ ಯಾವ ಈ ಆನಂದಮಯನೆಂಬುವನಿದ್ದಾನೆ ಅವನು ವಿಜ್ಞಾನಮಯನಿಗೆ ಆತ್ಮನಾಗಿದ್ದಾನೆ ಅಂದ್ರೆ ಸರಿ. ಆ ಆನಂದಮಯ ವಿಜ್ಞಾನಮಯ ಆತ್ಮ ಅಂದ್ರೆ ಆನಂದಮಯನಿಗೆ ಯಾರ ಆತ್ಮ ಅಂತ ಹೇಳೋದೇ ಇಲ್ಲ. ಹಾಗಾದ್ರೆ ಮುಂದಕ್ಕೆ ಅದು ಹಿಂದೆ ಹೇಳಾಯ್ತು ಅಲ್ಲ, ಮುಂದೆ ಹೇಳ್ಬೇಕಾ ಅದು ಆನಂದ ವಿಚಾರ ಹಿಂದೆ ಹೇಳಾಯ್ತು ಅಂದ್ಬಿಟ್ರೆ ನೀವು. ಏನು 245 ಭಾಷ್ಯ ಭಾಗ, 248 ಭಾಷ್ಯ ಭಾಗ ಇದೇ ವಿಷಯ ವಿರುದ್ಧವಾಗಿ ಹೇಳ್ಬಿಟ್ರಲ್ಲ. ನಾನು ಅವತ್ತೇ ಕೇಳ್ಬೇಕು ಅಂತಿದ್ದೆ. ಏನ್ ವಿರುದ್ಧ ಹೇಳಿದ್ರು? ಅದೇ ಈ ಆನಂದಮಯ ವಿಷಯ ಹೇಳಿದಾಗ ಆನಂದಮಯ ಆತ್ಮ ಅಲ್ಲ ಅಂತ ಹೇಳಿದ್ರು. ಮುಖ್ಯಾತ್ಮನಲ್ಲ ಅಂತ, ಮುಖ್ಯಾತ್ಮನಲ್ಲ. ಹೌದು. ಆಮೇಲೆ 248ನೇ ಭಾಷ್ಯ ಭಾಗದಲ್ಲಿ ಆನಂದಮಯನೇ ಆತ್ಮ ಅಂತಾನು ಹೇಳಿದ್ರು. ಆನಂದ ಆತ್ಮ, ಆನಂದಮಯ ಅಲ್ಲ. ಅದ ಮಯಟ್ ಬಿಟ್ಟು ಆನಂದ ಬೇರೆ, ಆನಂದಮಯ ಬೇರೆ. ಅದೇ ಗೊತ್ತಾಯ್ತು. ಮಯಟ್ ವಿಕಾರಾರ್ಥಲ್ಲಿ ಆನಂದ ಅನ್ನೋದು ಕೇವಲ ಮೂಲ ಪದ, ಅದು ಆನಂದಮಯ ಅನ್ನೋದು ವಿಕಾರಾರ್ಥ ಪದ. ಆನಂದ ಆತ್ಮನ ಹೌದು. ಆನಂದ ಆನಂದ ಅಂದ್ರೆ ಕೇವಲ ಪರಬ್ರಹ್ಮ ಆನಂದ ಐತಿ, ಪರಬ್ರಹ್ಮ ಅದು ಆನಂದ ಆತ್ಮ. ಹೌದು, ಆನಂದಮಯ ಆತ್ಮ ಅಲ್ಲ. ಮಯಟ್ ಬೇರೆ, ಇದು ಬೇರೆ, ಸ್ವಲ್ಪ ಬೇರೆ. ಭೃಗುಲ್ ಆನಂದೋ ಬ್ರಹ್ಮೇ ದಿವ್ಯಜೋ, ಅದು ಮಯ ಅಲ್ಲ. ಅದು ಮಯ ಅಂದ್ರೆ ಬೇರೆ ಆಗ್ಬಿಡುತ್ತೆ. ವಿರುದ್ಧ ಇಲ್ಲಪ್ಪ. ಶಂಕರಾಚಾರ್ಯ ಕರೆಕ್ಟ್ ತಗೊಂಡು ಹೋಗ್ತಿದ್ದಾರೆ. ಸ್ವಲ್ಪ ನಮ್ಮ ಇದನ್ನು ಸರಿ ಮಾಡ್ಕೊಂಡ್ರೆ ಎಲ್ಲ ಸರಿ ಆಗುತ್ತೆ. ಅಲ್ಲಿ ಬಹುಮಟ್ಟಿಗೆ ಅಂತ ಯಾಕೆ ತಗೋಬಾರ್ದು ಗುರುಗಳೇ? ಅಲ್ಲಿ ಬಹುಮಟ್ಟಿಗೆ ಅಂತ ಯಾಕೆ ತಗೋಬಾರ್ದು? ಮಯಟ್ ಪದ ಇಲ್ವಲ್ಲ. ಅಲ್ಲ, ಆನಂದಮಯ ಅಂತಿರುವಾಗ ಆನಂದಮಯವೇ ಅಂತ ಹೇಳುವಾಗ ಆನಂದಮಯ ಅಂತಿದೆಯಲ್ಲ ಅಲ್ಲಿ. ಬ್ರಹ್ಮಪುಚ್ಛ ಪ್ರತಿಷ್ಠೆ ಹೊಂದಲ್ಲ ಅವಾಗ. ಆನಂದಮಯನಿಗೆ ಬ್ರಹ್ಮಪುಚ್ಛ ಪ್ರತಿಷ್ಠೆ ಹೆಂಗ ಹೊಂದತ್ತೆ? ಬ್ರಹ್ಮಪುಚ್ಛ ಪ್ರತಿಷ್ಠೆ ಇನ್ನೊಂದು ಹೇಳಿದೆಯಲ್ಲ, ಆನಂದಮಯನಿಗೂ ಬ್ರಹ್ಮವನ್ನ ಆಧಾರ ಅಂತ ಹೇಳ್ಬಿಟ್ಟಿರೋದ್ರಿಂದ ಅವಾಗ ಆನಂದಮಯ ಬಲಮಟ್ಟಿಗೆ ಆಗಲ್ಲ. ಅದು ಕೋಶವೇ. ಅದು ಅಷ್ಟೇ 5 ಕೋಶ ಆಗೋದೇ, 4 ಕೋಶ ಆಗ್ಬಿಡುತ್ತೆ. ಆನಂದಮಯನ ಪರಮಾತ್ಮ ಆಗ್ಬಿಟ್ರೆ ಪಂಚಕೋಶ ಆಗೋದೇ ಇಲ್ಲ. ಹಾಗಾದ್ರೆ ಇವರು ಹೇಗೆ ತಗೊಂಡ್ರು ಗುರುಗಳೇ? ಅವರು ವಿಶಿಷ್ಟಾದ್ವೈತರು. ಅವರು ಆನಂದಮಯನ್ನ ಒಂದೇ ಗೌಣಾರ್ಥ ಮಾಡ್ಬೇಕಾಗತ್ತೆ, ಏನು ಮಾಡಕ್ಕಾಗಲ್ಲ ಅಂತ ಅವ್ರು ಗೌಣ ಮಾಡ್ಬೇಡ ಇಲ್ಲಿ ಅರ್ಥವನ್ನು ತಿರ್ಚಿಬಿಟ್ರು ಅವರು. ತಸ್ಯ ಪೂರ್ವ ಆ ಹಿಂದಿನದಾಗಿರುವ ವಿಜ್ಞಾನಮಯನಿಗೆ ಈತನೇ ಶರೀರದಲ್ಲಿರುವ ವಿಜ್ಞಾನಮಯ ಶರೀರದಲ್ಲಿರ್ತಕ್ಕಂಥ ಆತ್ಮ ಶಾರೀರ ಆತ್ಮ ಕೋಸು ಯಾವನು ಏಷ ಆನಂದಮಯ. ಆನಂದಮಯನೆಂಬುದಲ್ಲ ಅವನೇ. ತಂ ಪ್ರತಿ ನಾಸ್ತಿ ಆಶಂಕಾ ನಾಸ್ತಿತ್ವೇ. ಅದಾಗೆ ಆನಂದಮಯನ ಹೇಳ್ತಾ ಇದ್ದೇನೆ ಅಂತ ಯಾಕೆ ಅರ್ಥ ಮಾಡ್ತೀರಾ ಅಂತಂದ್ರೆ, ಅಸನ್ನೇವಸ ಭವತಿ ಎನ್ನುವಂತಹ ವಾಕ್ಯ ಆನಂದಮಯನದಲ್ಲ. ಯಾಕಂದ್ರೆ ಆನಂದಮಯನ ವಿಷಯಕ್ಕೆ ಇಲ್ಲ ಅನ್ನುವ ಸಂದೇಹವೇ ಇಲ್ಲ. ತಮ್ಮ ಪ್ರತಿ ಆನಂದಮಯಂ ಪ್ರತಿ, ಆನಂದಮಯನ ಪ್ರತಿ ಅವನು ಇದಾನೋ ಇಲ್ವೋ ಅನ್ನೋ ಸಂದೇಹವೇ ಬರೋಲ್ಲ. ಯಾಕಂದ್ರೆ ಸ್ಪಷ್ಟವಾಗಿ ಎಲ್ಲರ ಅನುಭವದಲ್ಲೂ ತೋರ್ಬರ್ತಾ ಇದೆ. ಪ್ರಿಯ ಮೋದ ಪ್ರಮೋದ ಎಲ್ಲರಿಗೂ ಗೊತ್ತಾಗ್ತಿರುವಾಗ ಅದು ಇದಾನೋ ಇಲ್ವೋ ಅನ್ನೋ ಸಂದೇಹವೇ ಬರಲ್ಲ. ಆದ್ರೆ ಇದ್ರ ಬಗ್ಗೆ ಬರುತ್ತೆ, ಬ್ರಹ್ಮಪುಚ್ಛಂ ಪ್ರತಿಷ್ಠಾನ ಬಗ್ಗೆ ಸಂದೇಹ ಬರುತ್ತೆ. ಆದ್ರಿಂದ ಅಸನ್ನೇವಸ ಭವತಿ ಅನ್ನೋದು ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಕೋಶವೇ ಶ್ಲೋಕವೇ ಹೊರತು
ಅದನ್ನೇ ಬ್ರಹ್ಮ ಹೇಳ್ತಾ ಇದೆ ಅಂತಾರೆ ಅವರು. ಆನಂದಮಯ ಕೋಶವನ್ನೇ ಬ್ರಹ್ಮ ಅಂದ್ಬಿಡ್ತಾರೆ. ಹಾಗೆ ಮಾಡಿದ್ದಾರೆ ರಾಮಾನುಜರು. ಸ್ಪಷ್ಟ ಶ್ರುತಿನೇ ಸಂಪ್ರತಿನೇ ಆನಂದಮಯ ಕೋಶಂ ಪ್ರತಿ ನಾಸ್ತಿತ್ಯ ನಾಸ್ತಿ ಆಶಂಕ ಇಲ್ವನೋ ಅನ್ನುವಂತಹ ಆ ಸಂದೇಹವೇ ಆಶಂಕೆಯೇ ಬರಲ್ಲ, ಅನುಮಾನವೇ ಬರಲ್ಲ. ಆದ್ರೆ ಬ್ರಹ್ಮ ವಿಷಯಕ್ಕೆ ಬರುತ್ತೆ. ಯಾಕೆ? ಅಪೋಢ ಸರ್ವ ವಿಶೇಷತ್ವಾತ್ತು ಬ್ರಹ್ಮನು ನಾಸ್ತಿತ್ವ ಪ್ರತಿ ಆಶಂಕಾಯುಕ್ತ. ಎಲ್ಲಾ ವಿಶೇಷವನ್ನು ತೊಲಗಿಸಿಕೊಂಡಿದೆ. ಅಪೋಢ ಅಂದ್ರೆ ಕಿತ್ತಾಕೊಂಡಿದೆ, ತೊಲಗಿಸಿಕೊಂಡೆ, ತೆಗೆದುಹಾಕೊಂಡಿದೆ. ಯಾವ ವಿಶೇಷವೂ ಇಲ್ಲವಾದ್ದರಿಂದ, ನಿರ್ವಿಶೇಷವಾದದ್ದಾದ್ದರಿಂದ ಅದರ ವಿಷಯಕ್ಕೆ ಇಲ್ಲ ಅನ್ನುವಂತಹ ಸಂದೇಹ ಬಂದ್ಬಿಡ್ಬೋದು. ಬರುತ್ತೆ, ಅವಕಾಶ ಇದೆ ಬರೋಕ್ಕೆ. ಆ ಬ್ರಹ್ಮಯೋ ಬಣ್ಣ ಇಲ್ಲ, ರೂಪ ಇಲ್ಲ, ಶಬ್ದ ಇಲ್ಲ, ಪ್ರತ್ಯಯ ಇಲ್ಲ, ಏನು ಇಲ್ಲ 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 ಅಲ್ಲ, ಸುಮ್ಮನೆ ಇಲ್ಲ, ಏನು ಇಲ್ಲ ಅನ್ಬಿಡಿ. ಬ್ರಹ್ಮ ಇಲ್ಲ ಅನ್ಬಿಡಿ, ಸುಮ್ಮನೆ ಅದಿಲ್ಲ ಇದಿಲ್ಲ 108 ಇಲ್ಲ ಅನ್ಬೇಡಿ, ಬ್ರಹ್ಮವೇ ಇಲ್ಲ ಅಂತ ಅನ್ಬಿಡಿ. ಇನ್ನು ಅಷ್ಟರ ಮಟ್ಟಿಗೆ ಬಂದ್ಬಿಡತ್ತೆ. ಅದೇ ಇಲ್ವನೋ ಅನ್ನುವಂತಹ ಸಂದೇಹ ಬಂದು ಆಶ್ಚರ್ಯ ಇಲ್ಲ, ಬಂದ್ಬಿಡತ್ತೆ ಅಂತ ಇದ್ದಾರೆ. ಆಶಂಕ ಇರುತ್ತೆ. ಸರ್ವಸಾಮಾನ್ಯಾಚ ಬ್ರಹ್ಮ, ಅಷ್ಟೇ ಅಲ್ಲ, ಸರ್ವಕ್ಕೂ ಸಾಮಾನ್ಯವಾಗಿರ್ತಕ್ಕಂಥ ಸ್ವರೂಪ ಬ್ರಹ್ಮ ಸ್ವರೂಪ. ಇನ್ನು ಎಲ್ಲರಲ್ಲೂ ಇದೇ ಇದೆ ಇದೆ ಅನ್ನೋ ರೂಪದಿಂದ ಸೇರ್ಕೊಂಡ್ಬಿಟ್ಟಿದೆ. ಪಂಚಭೂತಗಳಲ್ಲೂ, ಪಂಚಕೋಶಗಳಲ್ಲೂ, ಪಂಚಗುಣಗಳಲ್ಲೂ, ಶಬ್ದ ಸ್ಪರ್ಶ ರೂಪದ ಗಂಧ, ಪೃಥ್ವಿ ತೇಜೋ ವಾಯು ಆಕಾಶ, ಮತ್ತೆ ಪಂಚ ಇದು ಭೂತಗಳು ಆದಲ್ಲ, ಪಂಚಗುಣಗಳು, ಪಂಚ ಇದು ಎಲ್ಲದರಲ್ಲೂ ಇರುವ ರೂಪದಿಂದ, ಪಂಚಕೋಶದಲ್ಲೂ ಅನ್ನಮಯ ಪ್ರಾಣ ಎಲ್ಲದೂ ಇರುವ ರೂಪದಿಂದ ಸೇರ್ಕೊಂಡಿದೆ, ತೋರುವ ರೂಪ ಸೇರ್ಕೊಂಡಿದೆ. ಆದ್ರಿಂದ ಅತ್ಯಂತ ಸಾಮಾನ್ಯವಾದದ್ದಾದ್ದರಿಂದ ಅದರ ಬಗ್ಗೆ ವಿವೇಕ ಬರೋದು ಕಷ್ಟ, ಗೊತ್ತಾಗೋದು. ಯಾಕಂದ್ರೆ ಮನುಷ್ಯರಿಗೆ ವಿಶೇಷದ ಕಡೆಗೆ ಗಮನ ಜಾಸ್ತಿ. ಏನ್ ವಿಶೇಷ ನಿಮ್ಮನೆ ಇವತ್ತು, ಏನ್ ವಿಶೇಷ ಅಂತ. ನಮ್ಮನೆಲ್ಲ ಇವತ್ತು ಶರ್ಮನಿ, ನಮ್ಮನೆ ವಿಶೇಷ, ನಮ್ಮ ಮಧ್ಯಾಹ್ನ ನಮ್ಮ ಊಟ ಎಲ್ಲ, ನಮ್ಮ ಮಾವನವ್ರದ್ದು ಇವತ್ತು ಅಲ್ಲ ಬಂದಾಳೆ, ಇವತ್ತು ಆಗ ವಿಶೇಷ. ನಮ್ಮಲ್ಲಿ ಅವನ ಮಗು ಹುಟ್ಟಿದಬ್ಬ ಮಾಡಿದ್ದೀವಿ. ನಮ್ಮಲ್ಲಿ ಇವತ್ತು ನಾಗರ ಪಂಚಮಿ ವಿಶೇಷ. ಈಗ ಒಬ್ಬೊಬ್ಬರು ವಿಶೇಷ ಅಂತ ಇಟ್ಕೊಂಡಿರ್ತಾರೆ. ಅದು ಮನುಷ್ಯ ಬೇರೆ ಅರ್ಥ ಆಗತ್ತೆ. ಇಲ್ಲ, ಯಾರು ನೋಡ್ತಾ ಇಲ್ಲ, ಯಾರು ಕೇಳ್ತಾ ಇಲ್ಲ, ಯಾರು ಹೇಳ್ತಾ ಇಲ್ಲ, ಯಾರು ಮುಟ್ತಾ ಇಲ್ಲ, ಯಾರು ಏನಿಲ್ಲ, ಯಾರು ಹುಟ್ಟಿಲ್ಲ, ಯಾರು ಸಾಯೋಲ್ಲ, ಏನು ವಿಶೇಷ ಇಲ್ಲ, ಪ್ರಪಂಚ ಇಲ್ಲ, ನಾಮ ಇಲ್ಲ, ರೂಪ ಇಲ್ಲ ಅಂದ್ರೆ ಏನಿದು ತಲೆ ಕೆಡಿಸ್ತೀರ ಕಡೆ. ಸಾಕು ನಿಲ್ಸಿ ಸಾಕು, ತುಂಬಾ ಇಲ್ಲ ಅನ್ಬೇಡಿ, ತಲೆ ಕೆಟ್ಟೋಗತ್ತೆ ಅಂತಾರೆ. ತುಂಬಾ ಇಲ್ಲ ಅಂದ್ಬಿಟ್ರೆ ಸಹಿಸ್ಕೊಳಕ್ಕಾಗಲ್ಲ, ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇದೇ ಅಂದ್ರೆ ಬ್ರೈಟ್ ಆಗುತ್ತೆ, ಕಣ್ಣು ಬ್ರೈಟ್ ಆಗುತ್ತೆ, ಕಿವಿಯು ಬ್ರೈಟ್ ಆಗುತ್ತೆ. ಏನಿದೆ, ಎಲ್ಲಿದೆ, ಹೇಗಿದೆ, ಯಾವಾಗಿದೆ, ಹೆಂಗಿದೆ ಎಲ್ಲ ಕೇಳ್ತಾರೆ. ಪೂರ್ತಿ ಪ್ರಶ್ನೆಗಳೆಲ್ಲ ಬರುತ್ತೆ. ಇಲ್ಲ ಅನ್ನೋದು ಪ್ರಶ್ನೆ ಇಲ್ಲ, ಏನು ಮಾತಾ ಇಲ್ಲ, ಎಲ್ಲ ಸ್ತಬ್ಧ. ಗುರುಗಳೇ, ಈಗ ಅನ್ನಮಯ ಕೋಶ ಮಾತಾಡ್ತಾ ಇದ್ರಲ್ಲ, ಅದನ್ನ ನೆಗೆಟ್ ಮಾಡಿ ಇದು ಆತ್ಮಕ್ ಹೋಗೋದು ಹೆಂಗ್ ಹೇಳಿ? ಅದು ನೀವ್ ಏನೋ ಹೇಳ್ತಾ ಇದ್ರಿ, ನನ್ಗೆ ಅರ್ಥ ಆಗ್ಲಿಲ್ಲ. ಅದು ಅನ್ನಮಯದಲ್ಲೆಲ್ಲ ಇದೆ ಅಂತ ತೋರ್ತಾ ಇರೋದು ಸಾಮಾನ್ಯವಾದ ಬ್ರಹ್ಮವೇ. ಅನ್ನಮಯ ಇದೆ ಅಂತಿರಲ್ಲ, ಅದು ಅನ್ನಮಯ ಅನ್ನೋ ಪ್ರತ್ಯಯ, ಆ ಶಬ್ದ ಕಲ್ಪಿತ. ಅದ್ರಲ್ಲಿ ತೋರುತ್ತೆ ಇದೆ ಅನ್ನೋದು ಬ್ರಹ್ಮ ಸ್ವರೂಪ. ಇದು ಅನ್ನಮಯ ಅನ್ನುವ ಒಂದು ಕಾನ್ಸೆಪ್ಟ್ ಬರುತ್ತಲ್ಲಮ್ಮ. ಅಲ್ಲ, ಅದನ್ನ ನೇತಿ ಯೂಸ್ ಮಾಡ್ತೀರಾ ಅಲ್ವಾ? ಇದಲ್ಲ ಅಂತ ಒಂದು ಅನುಭವ ಇಟ್ಕೊಂಡು ನಿಷೇಧ ಮಾಡೋದು. ಒಂದೊಂದು ಅನುಭವನ್ನ ಇಟ್ಕೊಂಡು ಅದ್ರ ಮೇಲೆ ಅನ್ನಮಯ ಕೋಶ ಆರೋಪವಾಗಿದೆ, ಅದಲ್ಲ. ಪ್ರಾಣಮಯ ಆರೋಪಿತವಾಗಿದೆ, ಅದು ಅಲ್ಲ. ಮನೋಮಯ, ವಿಜ್ಞಾನ, ಏನೇನೇನೇನು ಇಂಪೋಸ್ ಮಾಡ್ಕೊಂಡು ಆರೋಪ ಮಾಡ್ಕೊಂಡಿದ್ದೀರೋ ಎಲ್ಲವೂ ತೆಗೆದುಹಾಕ್ಬಿಟ್ಮೇಲೆ ಎಲ್ಲವೂ ಆಮೇಲೆ ಏನು ಉಳಿಯೋದು ಅದೇ ಬ್ರಹ್ಮ. ಅದರ್ಥ ಆಯ್ತು ಗುರುಗಳೇ. ಈಗ ಆನಂದಮಯ ಕೋಶನ್ ಹೆಂಗ್ ತೆಗ್ದಾಕ್ತಿವಿ ಅಂತ ಕೇಳ್ತಾ ಇರೋದು ನಾನು. ಈಗ ಅನ್ನಮಯ ಅವೆಲ್ಲ ಹೆಂಗ್ ತೆಗ್ದಾಕ್ತೀರಾ ಅರ್ಥ ಆಯ್ತು. ಆನಂದಮಯ ಕೋಶ, ಆನಂದಮಯ ಅಂತ ಹೇಳಿ. ಆನಂದಮಯ ಹೇಗೆ ತೆಗೆದುಹಾಕೋದು ಅಂತಂದ್ರೆ, ಆನಂದದ ಪ್ರಿಯಮೋದ ಪ್ರಮೋದಗಳ ಸಾಮಾನ್ಯವಾದ ಸುಖ ಸ್ವರೂಪ ಇದೆಯಲ್ಲ, ಅಲ್ಲಿ ಪ್ರಿಯಮೋದ ಪ್ರಮೋದ ವಿಶೇಷವಿಲ್ಲ. ಅದನ್ನ ಆನಂದಮಯನೂ ಅಲ್ಲ. ಪ್ರಿಯಮೋದ ಪ್ರಮೋದ ಬಂದ್ರೆ ಆನಂದಮಯ. ಪ್ರಿಯಮೋದ ಪ್ರಮೋದಗಳ ಸಾಮಾನ್ಯವಾಗಿ ಅನುಗತವಾಗಿರುವ ಆನಂದ ಸ್ವರೂಪ ಏನಿದೆ ಅದು ಕೇವಲ ಸ್ವರೂಪ. ಆ ಕೇವಲ ಸ್ವರೂಪದಲ್ಲಿ ಪ್ರಿಯ ಮೋದ ಪ್ರಮೋದ ವಿಶೇಷ ಬರಲ್ಲ. ಹಾಗ ಆ ಮೂರನ್ನು ಬಿಟ್ಟಿದೆ. ಆ ಮೂರಲ್ಲೂ ಅನುಗತವಾಗಿದೆ. ಮೂರಲ್ಲೂ ಅನುಗತವಾಗಿ ಮೂರನ್ನು ಬಿಟ್ಟಿರುವ ಸ್ವರೂಪವೇ ಆನಂದಮಯ ರಹಿತವಾದ ಕೇವಲ ಸ್ವರೂಪ, ತಾನಾದ ಸ್ವರೂಪ, ಬ್ರಹ್ಮ ಸ್ವರೂಪ. ಅಂದ್ರೆ ಅಪ್ರಿಯ ಮೋದಕ ಅನ್ನೋದು ಪರ್ಮನೆಂಟ್ ಅಲ್ಲ ಅದು ಹೌದು, ಗೊತ್ತಾಗಿದೆ. ಹೌದು, ಅದು ಬಂದು ಹೊಲ್ಲಿ ಮಾಡ್ತಾ ಇದೆ, ಅದು ಆಬ್ಜೆಕ್ಟ್ ಆಗಿದೆ. ಅದರ ಆ ವಿಶೇಷವು ಯಾವಾಗಲೂ ಇರೋಲ್ಲ. ಅದನ್ನ ಬೆಳಗುತ್ತಿರುವ, ಅದಕ್ಕೆ ತಡಿಕೆ ಅಂತಿರುವ ತಳಹದಿಯಾದ ನೀವಿದ್ದೇ ಇರ್ತೀರ. ನಿಮ್ಮ ನೈಜ ರೂಪವೇ ಬ್ರಹ್ಮರೂಪ. ಆನಂದ ಕೋಶವೂ ಇಲ್ಲದೆ ಇರುವ, ಆನಂದಮಯ ಕೋಶವೂ ಅಲ್ಲದೆ ಇರುವ ಪರಮಾರ್ಥ ರೂಪ, ಕೇವಲ ರೂಪ ಅದು. 11:40 ಒತ್ತಿಯಾಗಿಲ್ಲ ಕಣ್ರಿ.